ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶುಭೋದಯ. ಸರ್, ನಾನು ಮಿರಾಕಲ್ ಟ್ರಾವೆಲ್ ಹಬ್ಬಿಂದ ಮಾತಾಡ್ತಾ ಇದ್ದೀನಿ. ಯಾಕಂತಂದರೆ ನಾನು ಮಿರಾಕಲ್ ಟ್ರಾವೆಲ್ ಹಬ್ ಅಂತೇಳ್ಬಿಟ್ಟು ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೆ. ಪ್ರತಿಯೊಂದು ಸ್ಥಳಗಳಿಗೆ ಹೋದಾಗ ಅಲ್ಲಿಂದ ಸ್ಥಳಗಳ ಮಾಹಿತಿಯನ್ನು ಕೊಡ್ತಾಯಿದ್ದೆ, ಮತ್ತು ಯಾವ ಪ್ರತಿಯೊಂದು ಪ್ಲೇಸ್ಗಳ ಬಗ್ಗೆ ಕೊಡ್ತಾಯಿದ್ದೆ, ಆಮೇಲೆ ಹೋಟ್ಲ್ಗಳ ಬಗ್ಗೆ ಕೊಡ್ತಾಯಿದ್ದೆ. ನಾವು ಈ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋಕ್ಕೆ ಕಾರಣ ಏನಂತಂದರೆ ನಮ್ಮದು ಮಿರಾಕಲ್ ಟ್ರಾವೆಲ್ ಹಬ್. ಯಾಕಂತಂದರೆ ನಮ್ಮದು ಒಂದು ಟ್ರಾವೆಲ್ಸು. ಯಾಕಂತಂದರೆ ನಮ್ಮ ಟ್ರಾವೆಲ್ಸಲ್ಲಿ ಒನ್ ವೇಗಳಿಗೆ ಕ್ಯಾಬ್ ಕೊಡ್ತೀವಿ, ಮತ್ತು ರೌಂಡ್ ಟ್ರಿಪ್ಪಿಗೆ ಕೊಡ್ತಾಯಿದ್ದೀವಿ, ಮತ್ತು ಹಾಗೆ ಲೋಕಲ್ ಪ್ಯಾಕೇಜು ಕೊಡ್ತಾಯಿದ್ದೀವಿ, ಮತ್ತು ಏರ್ಪೋರ್ಟ್ಗಳನ್ನೂ ಕೊಡ್ತಾಯಿದ್ದೀವಿ. ಅದೇ ಥರ ನಾವು ಪ್ರತಿಯೊಂದು ಮದುವೆ ಸಮಾರಂಭಗಳು ಕೂಡ ನಾವು ವೆಹಿಕಲ್ಗಳನ್ನ ಪ್ರೊವೈಡ್ ಮಾಡ್ತಾಯಿದ್ದೀವಿ ಅವರಿಗೆ. ಅದೇ ಥರ ಇವತ್ತು ನಾವು ಮಿರಾಕಲ್ ಟ್ರಾವೆಲ್ ಹಬ್ ಕಡೆಯಿಂದ ಅಮನ್ ಚಾರ್ಲಾ ಫ್ಯಾಮ್ಲಿ ಮದುವೆ ಸಮಾರಂಭಕ್ಕೆ ಇವತ್ತು ನಾವು ಮಿರಾಕಲ್ ಟ್ರಾವೆಲ್ ಹಬ್ ಕಡೆಯಿಂದ ನಾವು ಸುಮಾರು ಅಂದರೆ ಇವತ್ತು 1-2 ಇರೋದು. ಯಾಕೆ ಇವತ್ತು ರಿಸೆಪ್ಷನ್, ನಾಳೆ ಮದುವೆ, ಅಂದರೆ ನಾವು ಒಟ್ಟಾರೆ 24ನೇ ತಾರೀಕಿಂದ ನಾವು ಅವರಿಗೆ ಕ್ಯಾಬ್ಗಳನ್ನ ಪ್ರೊವೈಡ್ ಮಾಡ್ತಾಯಿದ್ದೀವಿ ಮಿರಾಕಲ್ ಟ್ರಾವೆಲ್ ಹಬ್ಬಿಂದ. ಇವತ್ತು ಮದುವೆ, ಇವತ್ತು ನಾಳೆ 2 ದಿವಸ ಇರೋದರಿಂದ, ಜಾಸ್ತಿ ಇರೋದರಿಂದ ಜಾಸ್ತಿ ವೆಹಿಕಲ್ಗಳನ್ನ ಪ್ರೊವೈಡ್ ಮಾಡ್ತಾಯಿದ್ದೀವಿ. ಯಾಕಂತಂದರೆ ಇವತ್ತು ಸುಮಾರು ಒಂದು 11-15 ವೆಹಿಕಲ್ಗಳನ್ನ ಪ್ರೊವೈಡ್ ಮಾಡಿದ್ದೀವಿ. ಅದರಂದರೆ ನಮ್ಮ ಹತ್ರ ವೆಹಿಕಲ್ಗಳು ಬರೋದೇನಪ್ಪ ಅಂತಂದರೆ SUV ಬರುತ್ತೆ, ಆಮೇಲೆ ಸಡನ್ ಗಾಡಿಗಳು ಬರ್ತವೆ. SUVಯಲ್ಲಿ ಬಂದರೆ ಮಾರುತಿಯಲ್ಲಿ ಎರ್ಟಿಗಾ ವೆಹಿಕಲ್ ಬರುತ್ತೆ, ಆಮೇಲೆ ಕಿಯಾದಲ್ಲಿ ಕ್ಯಾರನ್ಸ್ ಬರುತ್ತೆ, ಆಮೇಲೆ ಇನ್ನೂ ಬಂದಿಲ್ಲ, ಇನ್ನೂ ಬೇರೆ ಬೇರೆ ಕಡೆ ಹೋಗಿದ್ದಾವೆ. ಟೊಯೋಟಾದಲ್ಲಿ ಇನೋವಾ ಬರುತ್ತೆ, ಇನೋವಾ ಕ್ರಿಸ್ಟಾ ಬರುತ್ತೆ, ಮತ್ತು ಸ್ವಿಫ್ಟ್ ಡಿಸೈರ್. ಎಲ್ಲ ವೆಹಿಕಲ್ಗಳು ಬಂದುಬಿಟ್ಟು ಎಲ್ಲ ಹೊಸ ಮಾಡೆಲ್ಗಳು 2024 ಸ್ಟಾರ್ಟಿಂಗ್ ಮಾಡಲು ಮತ್ತು ಎಂಡ್ ಮಾಡಲು ಗಾಡಿಗಳು. ನೀವು ನೋಡ್ತಾ ಇದ್ರೆ ಇಲ್ಲಿ ಬರೀ 4 ಗಾಡಿಗಳಿದ್ದಾವೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, KA03, M1902, ಮತ್ತು 2354, ಮತ್ತು ಕಿಯಾ ಕ್ಯಾರನ್ಸ್, ಮತ್ತು ಅಲ್ಲೊಂದು ಎರ್ಟಿಗಾ ವೆಹಿಕಲ್ ಇದೆ. ಅದೇ ಥರ ಇನ್ನೂ ಕೆಲವೊಂದು ಗಾಡಿಗಳು ಇನ್ನೂ ಏರ್ಪೋರ್ಟಿಂದ ಪಿಕಪ್ ಮತ್ತು ರೈಲ್ವೆ ಸ್ಟೇಷನ್ದು ಪಿಕಪ್, ಅಂದರೆ ಇವಾಗ ಸಾಯಂಕಾಲ ಬರ್ತವೆ. ಯಾಕಂದರೆ ಇನ್ನೂ ಇಲ್ಲಿ ಮದುವೆ ಸಮಾರಂಭ ಇರೋದರಿಂದ ಗೆಸ್ಟ್ಗಳನ್ನ ಅಲ್ಲೆಲ್ಲಿ ಹೋಟೆಲ್ಗಳು ಉಳ್ಕೊಂಡಿದ್ದಾರೆ, ಅವ್ರನ್ನ ಹೋಗಿ ಪಿಕ್ ಮಾಡಿ ಮತ್ತೆ ತಂದು ಡ್ರಾಪ್ ಮಾಡ್ತಾರೆ. ಯಾಕಂದರೆ ಆ ವೆಹಿಕಲ್ಗಳನ್ನ ಫೋಟೋ ಹಿಡಿಯೋಕೆ ಆಗ್ತಾಯಿಲ್ಲ, ಯಾಕಂತಂದರೆ ಅವರು ಪಿಕಪ್ಪು ಡ್ರಾಪ್ ಮಾಡ್ತಾ ಇರೋದ್ರ ಕಾರಣ. ಇಲ್ಲಿ ನೋಡ್ತಾ ಇದ್ದಾರೆ, ಇವಾಗ ಇಲ್ಲಿ ಸದ್ಯಕ್ಕೆ 4 ಗಾಡಿಗಳಿದ್ದಾವೆ. ಸ್ನೇಹಿತರೆ, ನಾವು ಪ್ರತಿಯೊಂದು ಯಾವುದೇ ಮೊದಲೇ ಹೇಳಿದಾಗೆ ಪ್ರತಿಯೊಂದು ಸಮಾರಂಭ ಆಗಿರ್ಬೋದು, ಮತ್ತು ಒನ್ ವೇ, ರೌಂಡ್ ಟ್ರಿಪ್ಪು, ಮತ್ತು ಲೋಕಲ್ ಪ್ಯಾಕೇಜು, ಮತ್ತು ಏರ್ಪೋರ್ಟ್ ಡ್ಯೂಟಿಗಳನ್ನು ಪ್ರತಿಯೊಂದೂ ನಾವು ಡ್ಯೂಟಿಗಳೇ ನಾವು ಕ್ಯಾಬ್ನ ಪ್ರೊವೈಡ್ ಮಾಡ್ತೀವಿ. ಇದು ನಿಮಗೆ ಕ್ಯಾಬ್ ಬುಕ್ ಮಾಡ್ಬೇಕಂತಂದರೆ ನಮ್ಮದು ಮಿರಾಕಲ್ ಅಂದರೆ www.com ಮಿರಾಕಲ್ ಟ್ರಾವೆಲ್ ಹಬ್ .in ಅಂತಿದೆ. ನೀವು ಆ ವೆಬ್ಸೈಟ್ ಮುಖಾಂತರ ಹೋಗ್ಬಿಟ್ಟು ನೀವು ನಮ್ಮ ವೆಬ್ಸೈಟ್ನ ಓಪನ್ ಮಾಡಿ ನೀವು ಅಲ್ಲಿಯೂ ಕೂಡ ಬುಕ್ ಮಾಡ್ಬೋದು. ಯಾಕಂದರೆ ಅಲ್ಲಿ ಬುಕ್ ಮಾಡೋಕ್ಕೆ ಅವಕಾಶವೂ ಕೊಡೋದೆ. ಆಮೇಲೆ ನೀವು ಡೈರೆಕ್ಟಾಗಿ ಕೂಡ ನೀವು ಕಾಲ್ ಮಾಡೋಂಥ ಆಪ್ಷನ್ನು ಕೊಡೋದೆ. ವಾಟ್ಸಪ್ ಕಾಲ್ ಮಾಡ್ಬೋದು, ಮತ್ತು ನೀವು ನಾರ್ಮಲ್ ಕಾಲ್ ಮಾಡ್ಬೋದು. ಈ ಮುಖಾಂತರ ನೀವು ಕಾಲ್ ಮಾಡಿ ಕ್ಯಾಬ್ನ ಬುಕ್ ಮಾಡ್ಬೋದು. ಅದೇ ಥರ ನಾನು ಈ ವಿಡಿಯೋ ಎಂಡ್ ಮಾಡೋ ಟೈಮಲ್ಲಿ ಈ ಕೆಳಗಡೆ ನಮ್ಮದು ವೆಬ್ಸೈಟ್ ಡೀಟೇಲು ಮತ್ತು ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಅದರಲ್ಲಿ ಮೆನ್ಷನ್ ಮಾಡ್ತೀನಿ. ನಿಮಗೆ ಏನಂತಂದರೆ ಒಟ್ಟಾರೆ ಹೇಳಬೇಕಾದ್ರೆ ನಾವು ಒನ್ನಲ್ಲಿ ಪಿಕಪ್ ಮಾಡ್ತೀವಿ ಮತ್ತು ಡ್ರಾಪ್ ಮಾಡ್ತೀವಿ. ಅಂದರೆ ಒಳ್ಳೆ ರೇಟಲ್ಲಿ ಚೆನ್ನಾಗಿರೋ ರೇಟ್ ಕೊಡ್ತೀವಿ. ಆಮೇಲೆ ರೌಂಡ್ ಟ್ರಿಪ್ಪಲ್ಲಿ ನಾವು ಯಾವ ಕಡೆ ನೀವು ಹೋಗ್ತೀವಿ ಅಂತ ಹೇಳಿದ್ರೆ ಸಾಕು, ಆಯಾ ಪ್ಲೇಸ್ಗಳ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಚಾಲಕರು ಕೊಡ್ತಾರೆ. ಅಥವಾ ನಾವು ಅವ್ರನ್ನ ಹೇಳ್ತೀವಿ, ಗೈಡ್ ಮಾಡ್ತೀವಿ. ಅಂದರೆ ಒಳ್ಳೆ ಸರ್ವಿಸನ್ನು ಕೊಡ್ತಾರೆ. ಅಂತಂದರೆ ಕ್ಯಾಬು ಅಷ್ಟೇ ನೀಟು ಮತ್ತು ಕ್ಲೀನಾಗಿರ್ತವೆ. ಆಮೇಲೆ ಪ್ರತಿಯೊಂದು ನೀವು ಯಾವುದೇ ರೂಟಿಗೆ ಹೋದ್ರಪ್ಪ ಅಂತಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಷ್ಟನ್ನು ಸೈಡ್ ಸೀನ್ ಮಾಡೋಕ್ಕೂ ಅಷ್ಟೂ ನಮ್ಮ ಡ್ರೈವರ್ಗಳು ತೋರಿಸ್ತಾರೆ. ಯಾಕಂದರೆ ನಿಮಗೆ ಗೊತ್ತಿತ್ತು ಅಂದರೆ ನೀವು ಡ್ರೈವರ್ಗಳನ್ನ, ಚಾಲಕರನ್ನ ಕರ್ಕೊಂಡು ಹೋಗ್ಬೋದು. ಯಾಕಂದರೆ ನಿಮಗೆ ಗೊತ್ತಿಲ್ಲ ಅಂತ ಅಂದಾಗ ನಮ್ಮ ಮಿರಾಕಲ್ ಟ್ರಾವೆಲ್ ಹಬ್ ಕಡೆಯಿಂದಲೇ ನಾವು ಸೈಡ್ ಸೀನ್ಗಳನ್ನ ನಾವು ಚಾಟನ್ನು ಮಾಡಿರ್ತೀವಿ. ಆ ಚಾಟ್ ಮುಖಾಂತರ ನಮ್ಮ ಚಾಲಕರು ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತಾರೆ. ಯಾಕಂದರೆ ಈ ಮಿರಾಕಲ್ ಟ್ರಾವೆಲ್ ಹಬ್ ನಾವು ಮಾಡಿರೋದಕ್ಕೆ ಏನಕ್ಕಂತಂದರೆ ಕ್ಯಾಬನ್ನು ನಂಬ್ಕೊಂಡು ಚಾಲಕ ಕ್ಯಾಬನ್ನು ನಂಬ್ಕೊಂಡು ಮತ್ತು ಗ್ರಾಹಕರ ದೇವರು ಅಂತ ಹೇಳ್ಬಿಟ್ಟು ಅವ್ರನ್ನ ಒಳ್ಳೆಯ ಸರ್ವಿಸ್ ಕೊಡೋದ್ರ ಮುಖಾಂತರ ಜನರನ್ನು ತುಂಬ ಆಕರ್ಷಣೆಗೆ ಇದು ಮಾಡ್ತಾಯಿದ್ದಾರೆ. ಯಾಕಂದರೆ ಪ್ರತಿಯೊಬ್ಬ ಚಾಲಕ ಒಂದು ಡ್ಯೂಟಿ ತೊಗೊಂಡು ಹೋದಪ್ಪ ಅಂತಂದರೆ ಆ ಟ್ರಿಪ್ ಎಂಡ್ ಆಗಿದ ಮೇಲೆ ಗ್ರಾಹಕರು ಹೇಳ್ತಾರೆ, ಯಾಕಂದರೆ ನಿಮ್ಮ ಚಾಲಕ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಸರ್ವಿಸ್ ಕೊಟ್ಟ ಅಂತ ಹೇಳ್ತಾರೆ. ಅದೇ ಥರ ನಾವು ಚೆನ್ನಾಗಿ ಸರ್ವಿಸ್ ಕೊಟ್ಟು ಇನ್ನೂ ಕೊಡ್ತಾಯಿದ್ದೀವಿ ನಾವು. ಯಾಕಂತಂದರೆ ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ನಾವು ಬರೀ ಇವಾಗ ಕ್ಯಾಬನ್ನು ಪ್ರೊವೈಡ್ ಮಾಡ್ತಾಯಿದ್ದೀವಿ. ಮತ್ತು ಮುಂದೆ ನಾವು ಹೋಟೆಲ್ ಆಗಿರ್ಬೋದು, ಮತ್ತು ಹೋಮ್ ಸ್ಟೇಗಳಾಗಿರ್ಬೋದು, ಇದನ್ನು ಕೂಡ ನಮ್ಮ ಕಡೆಯಿಂದ ಪ್ರೊವೈಡ್ ಮಾಡ್ಬೇಕಂತೇಳಿ ಇನ್ನೂ ನಾವು ಅಂದ್ಕೊಂಡಿದ್ದೀವಿ. ಯಾಕಂದರೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಯಾಕಂದರೆ ಸ್ಟಾರ್ಟ್ ಮಾಡೋಕ್ಕೆ ಇನ್ನೂ ಸಮಯ ಬೇಕಾಗುತ್ತೆ.
ನೀವು ನೋಡ್ತಾ ಇದ್ದೀರಿ, ಯಾಕಂದರೆ ಇಲ್ಲಿ ಇರೋಷ್ಟರಲ್ಲೇ, ಯಾಕಂದರೆ ಎಲ್ಲ ಚಾಲಕರು ಗಾಡಿಗಳು ತೊಗೊಂಡಿದ್ದಾರೆ ಪಿಕಪ್ ಡ್ರಾಪ್ಗೆ ಅಂತ ಹೇಳ್ಬಿಟ್ಟು. ಇನ್ನೂ 3 ಚಾಲಕರು ಇಲ್ಲಿದ್ದಾರೆ. ಅದರಲ್ಲಿ ನೀವು ನೋಡ್ತಾ ಇದ್ರಿ ಇಲ್ಲಿ ಆರಾಮಾಗಿ ಮರದ ನೆರಳಿಗೆ ಕೂತ್ಕೊಂಡಿದ್ದಾರೆ. ಯಾಕಂದರೆ ಬಿಸಿಲು ಜಾಸ್ತಿ ಇದೆ, ಬನ್ನಿ ಅಂತಂದರೆ ಬರ್ತಾ ಇಲ್ಲ. ನೋಡಿ ಅವ್ರಾಗ ಆರಾಮಾಗಿ ಹರಟೆ ಹೊಡಿತಾಯಿದ್ದಾರೆ. ನಾನು ಮಾತಾಡ್ತಾ ಇದ್ದೀನಿ, ಅವ್ರು ಹರಟೆ ಹೊಡಿತಾಯಿದ್ದಾರೆ. ನೋಡಿ ಎಷ್ಟು ಆರಾಮಾಗಿ ಕೂತ್ಕೊಂಡಿದ್ದಾರೆ, ಅವ್ರು ಏನಿಲ್ಲ ನೋಡಿ. ಅವ್ರು ಬಂದುಬಿಟ್ಟು ರಾಕೇಶು, ಆಮೇಲೆ ಸೆಂಟ್ರಲ್ಲಿ ಕೂತ್ಕೊಂಡಿದ್ದಾರೆ ನಮ್ಮ ಪಾರ್ಟ್ನರು ಶ್ರೀನಿವಾಸ್, ಮತ್ತು ಇನ್ನೊಬ್ಬರು ಚಾಲಕರು ಅಂತ ಲಿಂಗಯ್ಯ, ನಮ್ಮ ಅಳಿಯ. ಆದರೆ ಇನ್ನೂ ಸುಮಾರು ಚಾಲಕರು ಹೊರಗಡೆ ಹೋಗಿದ್ದಾರೆ. ಅದಕ್ಕೆ ಸ್ನೇಹಿತರೆ, ನಿಮ್ಗೆ ಯಾರಿಗಾದರೂ ಕ್ಯಾಬ್ ಬೇಕಂದರೆ ಮತ್ತು ಮದುವೆ ಸಮಾರಂಭಗಳಿಗೆ ಗಾಡಿ ಬೇಕಂತಂದರೆ ನಮ್ಮನ್ನು ಸಂಪರ್ಕಿಸಿ, ಮತ್ತು ನಿಮಗೆ ಒಳ್ಳೆಯ ಸರ್ವಿಸ್ ಕೊಡ್ತೀವಿ, ಒಳ್ಳೆಯ ಗಾಡಿಗಳನ್ನ ಕೊಡ್ತೀವಿ. ನಮಸ್ಕಾರ ಸ್ನೇಹಿತರೆ.